Hi dearest students, ವೆಲ್ಕಮ್ ಟು ರನ್ನರಾಶಿ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈಸಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಸ್ಟೂಡೆಂಟ್ಸ್, ಕಳೆದ ಕ್ಲಾಸಲ್ಲಿ ನಾವು ಡೆಫಿನಿಷನ್ಸ್ ಆಫ್ ಗ್ರಾಮರ್ ಅಂದರೆ ವ್ಯಾಕರಣ ಎಂದರೇನು ಎಂಬುದನ್ನು ಕುರಿತಾದಂಥ ವ್ಯಾಖ್ಯಾನಗಳನ್ನು ಹಾಗೂ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುವು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ಸ್ ಆಫ್ ಸ್ಪೀಚ್ ಇವುಗಳ ಜ್ಞಾನ ವ್ಯಾಕರಣವನ್ನು ಕಲಿಯುವಾಗ ಅತ್ಯವಶ್ಯಕ. ವಿದೌಟ್ ದ ನಾಲೆಜ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ವಿ ಕೆನಾಟ್ ಲರ್ನ್ ಗ್ರಾಮರ್. ಗ್ರಾಮರನ್ನು ಕಲಿಬೇಕು ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಾಲೆಜ್ ಬೇಕೇ ಬೇಕು. ಅಷ್ಟೇ ಅಲ್ಲ, ಗ್ರಾಮರ್ಗೆ ಸಂಬಂಧಪಟ್ಟಂಥ ಯಾವುದೇ ಕ್ವಶನ್ಸ್ ಇರಲಿ, ಫಂಕ್ಷನ್ಸ್ ಇರಲಿ, ಅವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಮರ್ಥವಾಗಿ ಸಮರ್ಪಕವಾಗಿ ಆನ್ಸರ್ ಮಾಡಬೇಕು ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ನಾಲೆಜ್ ಬೇಕೇ ಬೇಕು. ಆದ್ದರಿಂದ ವಿದ್ಯಾರ್ಥಿಗಳೇ, ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸನ್ನು ಶುರು ಮಾಡ್ತಾ ಇದ್ದೇನೆ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸ್ನ ಮೊಟ್ಟಮೊದಲನೆಯ ಕ್ಲಾಸ್ ಆಗಿದೆ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುವು ಎಂಬುದನ್ನು ನೆನಪು ಮಾಡಿಕೊಂಡು ಅವುಗಳನ್ನು ಒಂದೊಂದನ್ನಾಗಿಯೇ ಅಭ್ಯಾಸ ಮಾಡುತ್ತಾ ಹೋಗೋಣ. ನಾನು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಕಳೆದ ಕ್ಲಾಸಲ್ಲಿ ಒಂದು ಫಾರ್ಮುಲಾ ಹೇಳಿದ್ದೆ. ನೆನಪಿದೆಯಾ ವಿದ್ಯಾರ್ಥಿಗಳೇ? ಆ ಫಾರ್ಮುಲಾ ಯಾವುದು ಅಂದರೆ ಎನ್ ಪವರ್ ಆಫ್ ಸಿ ಎಂಬುದು. ಏನಿದು ಎನ್ ಪವರ್ ಆಫ್ ಸಿ ಅಂತೀರಾ? ನಿಮಗೀಗಾಗಲೇ ಗೊತ್ತಿದೆ ಅಂದ್ಕೊಳ್ತೇನೆ. ಎನ್ ಸ್ಟ್ಯಾಂಡ್ಸ್ ಫಾರ್ ನೌನ್, ನಾಮಪದ. ಪಿ ಸ್ಟ್ಯಾಂಡ್ಸ್ ಫಾರ್ ಪ್ರೊನೌನ್, ಸರ್ವನಾಮ. ಎ ಸ್ಟ್ಯಾಂಡ್ಸ್ ಫಾರ್ ಅಡ್ಜೆಕ್ಟಿವ್, ನಾಮವಿಶೇಷಣ. ವಿ ಸ್ಟ್ಯಾಂಡ್ಸ್ ಫಾರ್ ವರ್ಬ್, ಕ್ರಿಯಾಪದ. ಎನದರ್ ಎ ಸ್ಟ್ಯಾಂಡ್ಸ್ ಫಾರ್ ಎಡ್ವರ್ಬ್, ಕ್ರಿಯಾವಿಶೇಷಣ. ಪಿ ಸ್ಟ್ಯಾಂಡ್ಸ್ ಫಾರ್ ಪ್ರಿಪೋಸಿಷನ್, ಉಪಸರ್ಗಾವ್ಯಯ. ಸಿ ಸ್ಟ್ಯಾಂಡ್ಸ್ ಫಾರ್ ಕಂಜಂಕ್ಷನ್, ಸಮುಚ್ಛಾವ್ಯಯ. ಆ್ಯಂಡ್ ಫೈನಲಿ ಐ ಸ್ಟ್ಯಾಂಡ್ಸ್ ಫಾರ್ ಇಂಟರ್ಜೆಕ್ಷನ್, ಭಾವಸೂಚಕಾವ್ಯಯ. ಹೀಗೆ ಇದನ್ನು ಕಳೆದ ಕ್ಲಾಸಲ್ಲಿಯೇ ನಾವು ನೋಡಿದ್ದೇವೆ. ನೀವು ಕೂಡ ಇವುಗಳನ್ನು ಈ ಫಾರ್ಮುಲಾ ಪ್ರಕಾರ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದೀರಿ ಅಂದುಕೊಳ್ಳುತ್ತೇನೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ನಾವು ನೌನ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನೌನ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಮೊಟ್ಟಮೊದಲನೆಯದಾಗಿದ್ದು, ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ ನೌನ್ ಎಂದರೇನು ಎಂದು. ವಾಟ್ ಈಸ್ ಅ ನೌನ್ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅ ನೌನ್ ಈಸ್ ಅ ನೇಮಿಂಗ್ ವರ್ಡ್. ಇಟ್ ಈಸ್ ಯೂಸ್ಡ್ ಆಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್, ಬರ್ಡ್ ಆರ್ ಆ್ಯನ್ ಎನಿಮಲ್. ನಾಮಪದವೆಂದರೆ ವ್ಯಕ್ತಿ, ಸ್ಥಳ, ವಸ್ತು, ಪಕ್ಷಿ ಅಥವಾ ಪ್ರಾಣಿ ಇತ್ಯಾದಿಗಳ ಹೆಸರೇ ಆಗಿದೆ. ವಸ್ತು ಎಂದರೆ ಅದು ಸಜೀವ ಅಥವಾ ನಿರ್ಜೀವ, ಭೌತಿಕ ಅಥವಾ ಅಭೌತಿಕ ಆಗಿರಬಹುದು. ಥಿಂಗ್ ಮೇ ಬಿ ಲಿವಿಂಗ್ ಆರ್ ನಾನ್ ಲಿವಿಂಗ್, ಅಬ್ಸ್ಟ್ರಾಕ್ಟ್ ಆರ್ ಕಾಂಕ್ರೀಟ್. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ನೌನ್ ಎಂದ ತಕ್ಷಣ ನೇಮ್ ಎನ್ನುವ ಕೀವರ್ಡನ್ನು ನೆನಪಿಟ್ಟುಕೊಳ್ಳಬೇಕು. ಇದಕ್ಕೆ ಈಗ ಒಂದಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ಸಾಕ್ಷಿ, ಸ್ಟೂಡೆಂಟ್, ಟೀಚರ್, ದೀಸ್ ಆರ್ ದ ನೇಮ್ಸ್ ಆಫ್ ಪರ್ಸನ್ಸ್. ಅದೇ ರೀತಿ ಕೊಪ್ಪಳ್, ಇಂಡಿಯಾ, ಪಾರ್ಕ್, ಸ್ಕೂಲ್, ದೀಸ್ ಆರ್ ದ ನೇಮ್ಸ್ ಆಫ್ ಪ್ಲೇಸಸ್. ಹಾಗೆಯೇ ಪ್ಲ್ಯಾಂಟ್, ಬುಕ್, ಮೊಬೈಲ್, ಸಾಂಗ್, ದೀಸ್ ಆರ್ ದ ನೇಮ್ಸ್ ಆಫ್ ಥಿಂಗ್ಸ್. ಸಿಮಿಲರ್ಲಿ ಸ್ಪ್ಯಾರೋ, ಪಿಜನ್, ಕ್ರೌ, ಪ್ಯಾರೆಟ್, ದೀಸ್ ಆರ್ ದ ನೇಮ್ಸ್ ಆಫ್ ಬರ್ಡ್ಸ್. ಹಾಗೆಯೇ ಕೌ, ಆಕ್ಸ್, ಫಾಕ್ಸ್, ಕ್ಯಾಟ್, ಹಾರ್ಸ್, ದೀಸ್ ಆರ್ ದ ನೇಮ್ಸ್ ಆಫ್ ಎನಿಮಲ್ಸ್. ಹೀಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಹೆಸರುಗಳನ್ನು ಹೇಳುತ್ತೇವೆ, ಕೇಳುತ್ತೇವೆ. ಕಣ್ಣಿಗೆ ಕಾಣುವ ವಸ್ತುಗಳಷ್ಟೇ ಅಲ್ಲ, ಕಾಣದಿರುವ ಅಗೋಚರವಾದ ವಸ್ತುಗಳಿಗೂ ಸಹ ಹೆಸರುಗಳನ್ನು ಇಡಲಾಗಿದೆ. ಈ ಹೆಸರುಗಳೇ ನಾಮಪದಗಳಾಗಿವೆ. ಸ್ಟೂಡೆಂಟ್ಸ್, ಈ ಹೆಸರುಗಳಲ್ಲಿ ಸಾಕಷ್ಟು ಪ್ರಕಾರಗಳಿವೆ. ಅವುಗಳನ್ನು ಕೈಂಡ್ಸ್ ಆಫ್ ನೌನ್ಸ್ ಎಂದು ಹೇಳುತ್ತಾರೆ. ನಾಮಪದಗಳ ಪ್ರಕಾರಗಳು. ನಾನಿಲ್ಲಿ ಬಹಳ ಮುಖ್ಯವಾದಂಥ
ನಾಮಪದಗಳ 10 ಪ್ರಕಾರಗಳನ್ನು ಪಟ್ಟಿ ಮಾಡಿದ್ದೇನೆ. ಅವು ಯಾವುವು ಎಂಬುದನ್ನು ನೋಡೋಣ. ಹಾಗೆಯೇ ಅವುಗಳನ್ನು ನೆನಪಿಡಲಿಕ್ಕೆ ಅಗತ್ಯವಾದಂಥ ಫಾರ್ಮುಲಾವನ್ನು ನೋಡೋಣ. ನೋಡಿ, ಇದು ಫಾರ್ಮುಲಾ 2. ಫಾರ್ಮುಲಾ 1 ಎನ್ ಪವರ್ ಆಫ್ ಸಿ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟದ್ದು. ಈಗ ಫಾರ್ಮುಲಾ 2 ಕೈಂಡ್ಸ್ ಆಫ್ ನೌನ್ಸ್ಗೆ ಸಂಬಂಧಪಟ್ಟದ್ದು. ಈ ಫಾರ್ಮುಲಾ ಏನೆಂದರೆ PCC ACC UMGC PCC ACC UMGC ಹೀಗೆ ಹೇಳಿ ನೀವು ಈ ಫಾರ್ಮುಲಾವನ್ನು ಸುಲಭವಾಗಿ ನೆನಪಿಟ್ಕೊಳ್ಬೋದು. ಏನು ಹೇಳಿ? PCC ACC UMGC. ಏನಿದು PCC ACC UMGC ಅಂದಿರಾ? P ಅಂದರೆ ಪ್ರಾಪರ್ ನೌನ್, ಅಂದರೆ ಅಂಕಿತ ನಾಮ. C ಅಂದರೆ ಕಾಮನ್ ನೌನ್, ರೂಢನಾಮ. ಎನದರ್ ಸಿ ಕಲೆಕ್ಟಿವ್ ನೌನ್, ಸಮೂಹವಾಚಕ, ಪ್ರಾಪರ್ ಕಾಮನ್ ಕಲೆಕ್ಟಿವ್. ಹೀಗೆ ಇದು PCC ಆಯಿತು. ಇನ್ನು ACC UMGC ಎಂದರೇನೆಂದು ನೋಡೋಣ. A ಸ್ಟ್ಯಾಂಡ್ಸ್ ಫಾರ್ ಅಬ್ಸ್ಟ್ರಾಕ್ಟ್ ನೌನ್, ಭಾವನಾಮ. C ಸ್ಟ್ಯಾಂಡ್ಸ್ ಫಾರ್ ಕಾಂಕ್ರೀಟ್ ನೌನ್, ವಸ್ತುವಾಚಕ. ಎನದರ್ C ಸ್ಟ್ಯಾಂಡ್ಸ್ ಫಾರ್ ಕೌಂಟಬಲ್ ನೌನ್, ಗಣನ ವಸ್ತುವಾಚಕ. ಇನ್ನು UMGCಯಲ್ಲಿ U ಸ್ಟ್ಯಾಂಡ್ಸ್ ಫಾರ್ ಅನ್ಕೌಂಟಬಲ್ ನೌನ್, ಅಗಣಿತ ವಸ್ತುವಾಚಕ. M ಸ್ಟ್ಯಾಂಡ್ಸ್ ಫಾರ್ ಮಟೀರಿಯಲ್ ನೌನ್, ಮೂಲ ವಸ್ತುವಾಚಕ. G ಸ್ಟ್ಯಾಂಡ್ಸ್ ಫಾರ್ ಜರಂಡ್, ಕೃನ್ನಾಮ ಅಥವಾ ಕೃದಂತ. ಫೈನಲಿ C ಸ್ಟ್ಯಾಂಡ್ಸ್ ಫಾರ್ ಕಂಪೌಂಡ್ ನೌನ್, ಬಹುಪದಾನ್ವಿತ ನಾಮ ಅಥವಾ ಬಹುಪದಧೃತ ನಾಮ ಎಂದು ಇದನ್ನು ಕರೆಯಬಹುದು. ಹೀಗೆ PCC ACC UMGC ಎಂದು ನೆನಪಿಟ್ಟುಕೊಂಡರೆ ಸಾಕು. ನೀವು ನೌನ್ಗಳ ಈ 10 ಪ್ರಕಾರಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. ಇವುಗಳಲ್ಲದೆ ನೌನ್ಗಳಲ್ಲಿ ಸಿಂಗ್ಯುಲರ್ ನೌನ್ಸ್, ಪ್ಲೂರಲ್ ನೌನ್ಸ್ ಈ ರೀತಿಯ ಪ್ರಕಾರಗಳೂ ಉಂಟು. ಆದರೆ ನೀವು ಇಲ್ಲಿರುವಂಥ 10 ಪ್ರಕಾರಗಳನ್ನು ಕಲಿತರೆ ಸಾಕು. ಸ್ಟೂಡೆಂಟ್ಸ್, ಹೀಗೆ ಇವತ್ತಿನ ಕ್ಲಾಸ್ನಲ್ಲಿ ನೌನ್ ಎಂದರೇನು, ನೌನ್ನ ಕೈಂಡ್ಸ್ ಯಾವುವು ಎಂಬುದನ್ನು ತಿಳಿದುಕೊಂಡಿರಲ್ವೇ? ನೀವು ಏನನ್ನು ತಿಳಿದುಕೊಂಡಿದ್ದೀರೋ ಅದನ್ನು ನೋಟ್ ಮಾಡಿ ಇಟ್ಟುಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ. ನೆಕ್ಸ್ಟ್ ಕ್ಲಾಸಲ್ಲಿ ಇವುಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಕೀಪ್ ಯುವರ್ ಪ್ರಾಕ್ಟೀಸ್ ಕಂಟಿನ್ಯೂವಸ್. ವಿಶ್ ಯು ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.